ವಿ4 ನ್ಯೂಸ್ ಅರ್ಪಿಸುತ್ತಿರುವ ಆರೋಗ್ಯ ಕಾಳಜಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ವೀಣಾ ನಾಯಕ್. ಇಂದು ನಮ್ಮ ಜೊತೆಗೆ ಆರೋಗ್ಯ ಸಂವಾದ ನಡೆಸಲು ಬಜ್ಪೆ ಮೆಡಿಕಲ್ ಅಂಡ್ ಟ್ರಾಮಾ ಸೆಂಟರ್ ಬಜ್ಪೆ ಇಲ್ಲಿಂದ ಡಾಕ್ಟರ್ ಜೆಸ್ಸಿ ಮಾರಿಯಾ ಗೋವಿಯಸ್ ಡಿಸೋಜಾ ಇವರು ಕೂಡ ನಮ್ಮ ಜೊತೆಗಿದ್ದಾರೆ. ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇಂದು ನಾವು ಈ ಕಾರ್ಯಕ್ರಮದಲ್ಲಿ ಲಸಿಕೆ ವ್ಯಾಕ್ಸಿನೇಷನ್ ಇದರ ಬಗ್ಗೆ ಮಾತನಾಡಲಿದ್ದೇವೆ. ಏನಿದು ಲಸಿಕೆ? What is this vaccination all about, doctor? This is vaccination is made to protect serious diseases. ಇದು ಲಸಿಕೆ ವ್ಯಾಕ್ಸಿನೇಷನ್ ಅಂದರೆ ಲಸಿಕೆಯನ್ನು ಯಾಕೆ ಮಾಡಿದ್ರೆ ಅಂತ ಹೇಳಿದರೆ, ನಮಗೆ ಇವಾಗ ಸೀರಿಯಸ್ ಕಾಯಿಲೆಗಳು ಬರುವುದನ್ನು ಮೊದಲೇ ನಾವು ತಡೆಗಟ್ಟಬಹುದು. ಅಥವಾ ಬಂದರೂ ಅದು ತುಂಬ ಎಕ್ಸ್ಟ್ರೀಮಿಟಿ ಅಂದರೆ ತುಂಬ ಜೋರ್ ಆಗಿ ಉಲ್ಬಣ ಆಗದಂತೆ ತಡೆಗಟ್ಟುವುದನ್ನು ನಾವು ಲಸಿಕೆ ಅಂತ ಹೇಳ್ತೇವೆ. ಏನಿದು, ಹೇಗೆ ಸ್ಟಾರ್ಟ್ ಆಯ್ತು ಇದು ವ್ಯಾಕ್ಸಿನೇಷನ್ ಅನ್ನೋದು? ವ್ಯಾಕ್ಸಿನೇಷನ್ ಆ್ಯಕ್ಚುಲಿ 10ನೇ ಮತ್ತು 11ನೇ ಶತಮಾನದಲ್ಲಿ ಇದು ಚೈನಾ ಮತ್ತು ಇಂಡಿಯಾ, ನಾವು ಆ್ಯಕ್ಚುಲಿ ಅವಾಗ ಬಾಯಿ ಓಕೆ, ಇವಾಗದಾಗೆ ಇಲ್ಲ. ಚೈನಾ ಮತ್ತೆ ಇಂಡಿಯಾ ಹೀಗೆ ಇದ್ದೇವೆ. ಇಂಡಿಯಾ ಚೈನಾ ಬಾಯ್ ಅನ್ನುವ ಕಾಲದಲ್ಲಿ ಆವಾಗ 10th and 11th ಇದರ ಸೆಂಚುರಿಯಲ್ಲಿ ಪ್ಲೇಗ್ ಬಂದಾಗ ಅವರು ಯೋಚಿಸಿದ್ರು ಇದನ್ನು ಹೇಗೆ ಕಡಿಮೆ ಮಾಡುದು ಅಂತ. ಆವಾಗ ವ್ಯಾಕ್ಸಿಯೋಲೇನೇಷನ್ ಅಂತ ಒಂದು ವ್ಯಾಕ್ಸಿನೇಷನ್ ಅಂತ ಹೇಳ್ತಿರ್ಲಿಲ್ಲ, ಅದನ್ನು ವೇರಿಯೋಲೇಷನ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು. ಮತ್ತೆ 1796ರಲ್ಲಿ ಎಡ್ವರ್ಡ್ ಜೆನ್ನರ್ ಅಂತ ಅವರು ಒಂದು ಲಸಿಕೆಯನ್ನು ರೀನೇಮ್ ಮಾಡಿ ಫಸ್ಟ್ ವ್ಯಾಕ್ಸಿನೇಷನ್, ವ್ಯಾಕ್ಕ ಅಂದರೆ ಅಂತ ಲ್ಯಾಟಿನ್ ಇದು, ಅದನ್ನಂದ್ರೆ ಕೌ ಅಂತ ಹೇಳಿ ಅದನ್ನು ನಿಲ್ಲಿಸುವುದು, ತಡೆಗಟ್ಟುವ ವಿಷಯದಲ್ಲಿ ಎಡ್ವರ್ಡ್ ಜೆನ್ನರ್ ಶುರು ಮಾಡಿದ್ದು. ಮತ್ತಾದ್ಮೇಲೆ ನಿಮಗೆ ಗೊತ್ತುಂಟು, ಆಸ್ ದ ಏಜ್ ವೆಂಟು 19ನೇ ದಶಮಾನೋತ್ಸವದಲ್ಲಿ ನಮ್ದು ಲೂಯಿಸ್ ಪ್ಯಾಸ್ಟರ್ ಅಂತ ಹೇಳಿದವರು ಅವರೊಂದು ವ್ಯಾಕ್ಸಿನೇಷನ್ ಅದನ್ನು ಮತ್ತೆ ಇಂಪ್ರೂವ್ ಆಗಿ ನೆಕ್ಸ್ಟ್ 20th ಜನರೇಷನ್ ಅಲ್ಲಿ ಏನು ಬಂತು, ಶತಮಾನದಲ್ಲಿ ನಮ್ದು ಇವಾಗ ಟೆಟನಸ್ ಟಾಕ್ಸೈಡ್, ದಿಪ್ತೀರಿಯಾ, ಪೋಲಿಯೋ ವ್ಯಾಕ್ಸಿನೇಷನ್ ಬಂತು. ಇದು ಮೇನ್ಲಿ ಏನಂತ ಹೇಳಿದ್ರೆ ಬಂದ ಕಾಯಿಲೆಯನ್ನು ತಡೆಗಟ್ಟುವುದು, ನಿಮ್ಮ ಜೀವದಲ್ಲಿ ನಿಮ್ಮ ಬಾಡಿಯನ್ನು ಸಪೋರ್ಟ್ ಸ್ಟ್ರಾಂಗ್ ಮಾಡೋದು ಈ ಕಾಯಿಲೆಗಳಿಗೆ, ಮತ್ತೆ ಬರದಾಗೆ ನೋಡಿಕೊಳ್ಳುದು. ಇವಾಗ ಬರದಾಗೆ ನೋಡಿಕೊಳ್ಳುವುದರಿಂದ ನಿಮ್ಗೆ ಕೇಳಿದಿರ ಸ್ಮಾಲ್ ಪಾಕ್ಸ್, ಧಡಾರ ಕಾಯಿಲೆ, ಅದು ದೊಡ್ಡ ವಿಕೃತವಾದ ಕಾಯಿಲೆ ಇತ್ತು ಸ್ಮಾಲ್ ಪಾಕ್ಸ್ ಅಂತ. ಅದಕ್ಕೆ ಇವರು ಆಕ್ಚುಲಿ ಚೈನಾ ಮತ್ತೆ ಇಂಡಿಯಾ ಕೊಲಾಬರೇಷನ್ ಆದದ್ದು ಆವಾಗ, ಅದಕ್ಕೆ ಸ್ಮಾಲ್ ಪಾಕ್ಸ್ ತಡೆಗಟ್ಟುವಿಕೆ. ಆದ್ರೆ ಮತ್ತೆ ಇವಾಗ ನೋಡಿ ವಿಕೃತವಾಗಿ ಹೋಗೋದಂತೂ ಕಂಪ್ಲೀಟ್ ಇರಾಡಿಕೇಶನ್ ಮಾಡಿದ್ರೆ ಸ್ಮಾಲ್ ಪಾಕ್ಸ್. ಈಗ ಪೋಲಿಯೋ ವ್ಯಾಕ್ಸಿನೇಷನ್ ಮಾಡ್ತಿದ್ರು, ನಿಮಗೆ ಗೊತ್ತುಂಟು, ಎವ್ರಿ ಗೌರ್ಮೆಂಟ್ ಇದರಲ್ಲಿ ಪೋಲಿಯೋ ವ್ಯಾಕ್ಸಿನೇಷನ್ ಡ್ರೈವ್ ಅಂತ ಮಾಡಿಕೊಂಡು ಎಲ್ಲ ರೋಟ್ರಿ, ಲಯನ್ಸ್ ಅವರೆಲ್ಲ ಸಹ ಸೇರಿದ್ದಾರೆ ಗೌರ್ಮೆಂಟ್ ಒಟ್ಟಿಗೆ. ಅದೊಂದು ಪ್ರಾಜೆಕ್ಟನ್ನು ತಗೊಂಡು ಇದನ್ನು ಇರಾಡಿಕೇಟ್ ಮಾಡಿದ್ದಾರೆ. ಹೀಗೆ ನಾವು ಏನು ಮಾಡ್ತೇವೆ, ಇಂಡಿಯನ್ ಗೌರ್ಮೆಂಟ್ ಪಂಚವಾರ್ಷಿಕ ಯೋಜನೆಗಳ ಹಾಗೆ ಒಂದೊಂದು ಕಾಯಿಲೆಗಳನ್ನು ತಗೊಂಡು ನಮ್ಮದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್, ಆಲ್ ಡಾಕ್ಟರ್ಸ್ ಅಸೋಸಿಯೇಷನ್, ಗೌರ್ಮೆಂಟ್ ಅಂತ ಹೇಳಿದರೆ ಖಾಲಿ ಸ್ಟೇಟ್ ಸೆಂಟ್ರಲ್ ಅಲ್ಲ, ನಮ್ಮದು ಲೋಕಲ್ ಸಹ ಎಲ್ಲರೂ ಸೇರ್ತೀವಿ. ನಮ್ಮದೊಂದು ಪಿರಮಿಡ್ ಇದೆ. ಆ ಪಿರಮಿಡ್ ಇದು ಹೆಲ್ತ್ ಪಿರಮಿಡ್ ಅಂತ ಹೇಳಿದ್ರೆ ನಮ್ಮದು ಲೋಕಲ್ ದಾಯಿ ಅಕ್ಕಗಳು, ಅಂಗನವಾಡಿ ವರ್ಕರ್ಸ್ ಎಲ್ಲ ಮನೆ ಮನೆಗೆ ಹೋಗ್ತಾರೆ. ಅವರು ಬಂದು ನಮ್ಮದು ಅಂಗನವಾಡಿಗೆ ರಿಪೋರ್ಟ್ ಮಾಡ್ತಾರೆ, ಅಂಗನವಾಡಿಯವರು ಬಂದು PHCಗೆ ಮಾಡ್ತಾರೆ, PHC ಅವರು ಡಿಸ್ಟ್ರಿಕ್ಟಿಗೆ, ಡಿಸ್ಟ್ರಿಕ್ಟ್ ಅವರು ಸ್ಟೇಟಿಗೆ, ಸ್ಟೇಟಿಂದ ಸೆಂಟ್ರಲಿಗೆ. ಹೀಗೆ ನಮ್ಮದು ಸಿಸ್ಟಮ್ ಇದೆ. ಹೀಗೆ ಇದ್ದದ್ರಿಂದ ನಾವು ಕಾಯಿಲೆಯನ್ನು ಗ್ರೌಂಡ್ ಲೆವೆಲಲ್ಲೇ ನಾವು ಇರಾಡಿಕೇಟ್ ಮಾಡಲಿಕ್ಕೆ ಆಗ್ತದೆ. ಮತ್ತು ಈಗ ಪೋಲಿಯೋ ವ್ಯಾಕ್ಸಿನೇಷನ್ ಹಾಗೆ ಇವಾಗ ಒಂದು ನಾವು ವ್ಯಾಕ್ಸಿನೇಷನ್ ಅಂತ ಮಾತನಾಡುವುದಿದ್ರೆ, ನಾವು ಇವಾಗ ಮಾತನಾಡೋದು ಐ ವಾಂಟ್ ಟು ಕಾನ್ಸಂಟ್ರೇಟ್ ಆನ್ ವಿಮೆನ್ಸ್. ಓಕೆ, ಸೊ ಫ್ಲೇಗ್ ಎಂಬ ಭಯಂಕರ ರೋಗ ನಮ್ಮ ಭಾರತಕ್ಕೆ ಬಂದಿರುವಾಗ ಈ ವ್ಯಾಕ್ಸಿನೇಷನ್ ಎಂಬುದು ಹೇಗೆ ಮೆಲ್ಲನೆ ಇಂಟ್ರೊಡ್ಯೂಸ್ ಆಯಿತು, ಮತ್ತೆ ಲೂಯಿಸ್ ಪ್ಯಾಸ್ಟರ್ನವರು ಅದನ್ನು ಹೇಗೆ ತಗೊಂಡು ಹೋದ್ರು, ಅದೆಲ್ಲ ವಿವರಣೆಯನ್ನು ಇವರು ನಮಗೆ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಕ್ವೆಶನ್ಗೆ ಬರುವುದಾದ್ರೆ,
ಡಾಕ್ಟ್ರೇ, ಮಹಿಳೆಯರಿಗೆ ಈ ಲಸಿಕೆ ಎಂಬುದು ಎಷ್ಟು ಮುಖ್ಯ, ಎಷ್ಟು ಅಗತ್ಯ? ಆ, ಹೆಂಗಸರಿಗೆ ಮ್ಯಾಕ್ಸಿಮಮ್ ಇಡೀ ಲೋಕದಲ್ಲಿ ಹೆಂಗಸರ ಸಾವು ಮ್ಯಾಕ್ಸಿಮಮ್ ಆಗೋದು ಸರ್ವೈಕಲ್ ಕ್ಯಾನ್ಸರ್ ಅಂತ. ಅಂದರೆ ಯೂಟ್ರಸ್ ಇದು ಬಾಯಿ ಇದೆ, ಅದರ ಕ್ಯಾನ್ಸರಿಂದ ಮ್ಯಾಕ್ಸಿಮಮ್ ಡೆತ್ಸ್ ಆರ್ ಹ್ಯಾಪನಿಂಗ್. ಸೆಕೆಂಡ್ ಹೈಯೆಸ್ಟ್ ಇಸ್ ಬ್ರೆಸ್ಟ್ ಕ್ಯಾನ್ಸರ್. ಇದು ಏನಾಗ್ತದೆ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಯಾವಾಗಲೂ ಇರ್ರೆಗ್ಯುಲರ್ ಬ್ಲೀಡಿಂಗ್ ಆಗ್ತದೆ ಅವರಿಗೆ ಯೂಶ್ವಲಿ, ಮತ್ತು ಸ್ವಲ್ಪ ಸೆಕ್ರೆಷನ್ ಇರ್ತದೆ. ಯಾವಾಗಲೂ ನಮ್ಮ ಹೆಂಗಸರು ಏನು ಮಾಡ್ತಾರೆ, ಅದು ಯಾವಾಗಲೂ ಇದ್ದದೆ ಅಂತ ಇಗ್ನೋರ್ ಮಾಡ್ತಾರೆ. ಹಾಗೆ ಅದು ಡಿಟೆಕ್ಟ್ ಆಗೋದು ಲಾಸ್ಟ್ ಸ್ಟೇಜಲ್ಲಿ. ಅದು ಆ ಬಾಯಿಯಿಂದ ಯೂಟ್ರಸಿಗೆ ಸ್ಪ್ರೆಡ್ ಆಗಿ, ಲ್ಯಾಟ್ರಲಿ ಪೆಲ್ವಿಸಿಗೆ ಸ್ಪ್ರೆಡ್ ಆಗಿ, ಲಿಂಫ್ ನೋಡಿಗೆ ಹೋಗಿ, ಅದರಿಂದ ಎಲ್ಲ ಬೇರೆ ಕಡೆ ಸ್ಪ್ರೆಡ್ ಆದ ಮೇಲೆ ಅವರಿಗೆ ಡಿಟೆಕ್ಟ್ ಆಗ್ತದೆ. ಓಕೆ, ಅದಕ್ಕೆ ಅವರಿಗೆ ಆವಾಗ ಸೇವ್ ಮಾಡೋದು ಕಷ್ಟ. ಅದಕ್ಕೆ ಏನು ಯೋಚಿಸಿದಂದರೆ ಅದು ಬರಲಿಕ್ಕೆ ತಡೆಗಟ್ಟಿದ್ರೆ, ಯಾಕೆಂದರೆ ಸರ್ವೈಕಲ್ ಕ್ಯಾನ್ಸರ್ ಯೂಶ್ವಲಿ ಹ್ಯಾಪನ್ಸ್ ಬೈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಒಂದು ವೈರಸ್ಸಿಂದ. ಅದಕ್ಕೆ ಏನು ಮಾಡಿದರು, ಈ ಸರ್ವೈಕಲ್ ಕ್ಯಾನ್ಸರ್, ಹೆಪಟೈಟಿಸ್ ಮತ್ತು ಇನ್ಫ್ಲುಯೆನ್ಸಾ ಮತ್ತು ಇನ್ನೊಂದು ಟೆಟನಸ್ ಡ್ಯೂರಿಂಗ್ ದ ಲೇಬರ್, ಅದಕ್ಕೆ ತಾಯಿ ಮಗುವನ್ನು ಸೇಫ್ ಮಾಡಿ ಈ ಎಲ್ಲ ಕ್ಲೋರ್ ಮಾಡೋಕ್ಕೆ ವುಮೆನ್ ಆರ್ ವೆರಿ ಇಂಪಾರ್ಟೆಂಟ್. ದೇ ಶುಡ್ ಬಿ, ಅವರಿಗೆ ಅವೇರ್ನೆಸ್ ಇರಬೇಕು, ಕಾಳಜಿ ಇರಬೇಕು. ಅದನ್ನು ಇವಾಗ ಪ್ರೊವೈಡ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಸಹ, ಅದನ್ನು ತಗೊಳ್ಳೋದು ಅವಶ್ಯಕತೆ ಇದೆ. ಸೊ ಹೆಂಗಸರಿಗೆ ಯಾವುದೆಲ್ಲ ವ್ಯಾಕ್ಸಿನೇಷನ್ ತಗೊಳ್ಳುವ ಅಗತ್ಯ ಇದೆ ಅಂತ ಹೇಳಿ ತಿಳಿಸ್ಕೊಟ್ರು. ಸೊ ಈ ಸರ್ವೈಕಲ್ ಕ್ಯಾನ್ಸರ್ ಬರದ ಹಾಗೆ ಮತ್ತೆ ಬೇರೆ ಯಾವುದೇ ರೀತಿಯ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಬರದ ಹಾಗೆ ವ್ಯಾಕ್ಸಿನೇಷನ್ಗಳು ಇವೆ ಅಂತ ನೀವು ತಿಳಿಸಿದ್ರಿ. ಹಾಗೆ ಬೇರೆ ಯಾವ ತರದ ವ್ಯಾಕ್ಸಿನ್ಗಳಿವೆ? ನಾನು ಹೇಳಿದಾಗೆ ಒಂದು HPV ಇನ್ಫೆಕ್ಷನ್ ಯೂಶ್ವಲಿ ವಿಮೆನ್ ಹತ್ರ, ರುಬೆಲ್ಲಾ, ಅದಕ್ಕೆ MMR ಕೊಡ್ತೇವೆ. ಟೆಟನಸ್ ಆಕ್ಚುಲಿ ಎಲ್ಲರಿಗೂ ಅರ್ಥ ಆಗಬೇಕು. ಇಟ್ ಈಸ್ ಅ ಸಿಂಪಲ್ ಇಂಜೆಕ್ಷನ್. ನೋಡುವಾಗ ಅದು ಸಿಂಪಲ್ ಇಂಜೆಕ್ಷನ್. ನಾವು ಯಾವಾಗಲೂ ಹೇಳ್ತೇವೆ TT ತಗೊಳ್ತೀವಿ. ನಾನು ಒಂದು ಟೆಟನಸ್ ಪೇಷಂಟ್ ತಗೊಳ್ಳದೆ ಎಫೆಕ್ಟ್ ಆದ ಪೇಷಂಟನ್ನು ನನ್ನ ಸ್ಟೂಡೆಂಟ್ ಟೈಮಲ್ಲಿ ನೋಡಿದ್ದೇವೆ ನಾವು. ಅದು ಏನಾಗ್ತದೆ ಅಂದರೆ ಲಾಕ್ ಜಾ, ಬಾಯ್ ತೆಗಿಲಿಕ್ಕೆ ಆಗೋದಿಲ್ಲ, ಲಾಕ್ಡ್. Your jaw is being locked. Yeah. You can't eat, you can't do anything. Then ಮತ್ತೆ ಎಲ್ಲ ನರ ಎಲ್ಲ ಕಂಚಿ ಹೋಗ್ಲಿಕ್ಕೆ ಶುರು ಆಗ್ತದೆ. ಇಟ್ಸ್ ತುಂಬಾ ಡ್ರೆಡೆಡ್ ನೋಡ್ಲಿಕ್ಕೆ ಅದೆಲ್ಲ. ಅದಕ್ಕೆ ನಾವು ಎಲ್ಲಿ ಮಣ್ಣಲ್ಲಿ ಇರುದು ತುಕ್ಕು ಹಿಡಿದ ಇನ್ಸ್ಟ್ರೂಮೆಂಟ್ಸ್ ಹತ್ರ ವಸ್ತುಗಳು ತಾಗಿದ್ರೆ, ಮಣ್ಣು ಅದರಲ್ಲಿ ಇದು ಟೆಸ್ಟಿನಸ್ ಇರುದು ಅಂಶ, ಬ್ಯಾಕ್ಟೀರಿಯಾ, ಅದು ಅದಕ್ಕೆ ನಾವು ತಡೆಗಟ್ಟಲಿಕ್ಕೆ TT, ಅದಕ್ಕೆ ಎಲ್ಲರಿಗೂ ಗೊತ್ತುಂಟು, ಬಿದ್ರೆ TT ತಗೊಳ್ಬೇಕು ಅಂತ ಗೊತ್ತು, ಬಟ್ ಅದನ್ನ ಹೀಗೆ ಎಕ್ಸ್ಪ್ಲೈನ್ ಮಾಡಿದಾಗ ಇದು ಅದು ಹಾನಿಕಾರಕ, ಅದಕ್ಕೆ ಮತ್ತೆ ಟ್ರೀಟ್ಮೆಂಟ್ ಇಲ್ಲ. ಅದಕ್ಕೆ ತಡೆಗಟ್ಟುವುದು. ಅದರಾಗಿ ಹೆಪಟೈಟಿಸ್ B ಅದು ತಡೆಗಟ್ಟಲಿಕ್ಕೆ ಅಂದ್ರೆ ತುಂಬಾ ಸಫರ್ ಆಗ್ತಾರೆ. ಅದಕ್ಕೆ ಅದನ್ನು ತಡೆಗಟ್ಟಲಿಕ್ಕೆ ಇನ್ನೊಂದು ಇನ್ಫ್ಲುಯೆನ್ಸಾ ವ್ಯಾಕ್ಸಿನೇಷನ್. ಇನ್ಫ್ಲುಯೆನ್ಸಾ ಇಸ್ ಫ್ಲೂ ವ್ಯಾಕ್ಸಿನೇಷನ್. ಅದು ಫ್ಲೂ ಸಹ ಬಂದ್ರೆ ನಿಮೋನಿಯಾಕ್ಕೆ ಹೋಗೋದು ಖತರ್ನಾಕ್ ಆಗ್ತದೆ. ಅದಕ್ಕೆ ಮೊದಲೇ ತಡೆಗಟ್ಟುವಿಕೆ ಇದೆಲ್ಲ ನಮ್ಮ ಹೆಂಗಸರಿಗೂ ಸಹ ತುಂಬಾ ಬೇಕಾದದ್ದು. ಸೊ ಇದು ಪ್ರೆಗ್ನೆನ್ಸಿ ಇರ್ಲಿ ಇಲ್ಲದಿರ್ಲಿ ಅವರು ಇಂತ ವ್ಯಾಕ್ಸಿನ್ ಇಲ್ಲ, ಎಲ್ಲ ನಿಮ್ಗೆ ಪ್ರೆಗ್ನೆನ್ಸಿಲಿ HPV ವ್ಯಾಕ್ಸಿನ್ ಎಲ್ಲ ತಕೊಳ್ಳಿಕ್ಕೆ ಇಲ್ಲ. ಏನಿದು HPV ವ್ಯಾಕ್ಸಿನ್ ಅಂತ ಕೇಳಿ ಬರ್ತಾ ಉಂಟು? ಏನಿದು HPV? ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಗೆ ವ್ಯಾಕ್ಸಿನೇಷನ್. ಅದು ಅದೇ ಸರ್ವೈಕಲ್ ಕ್ಯಾನ್ಸರ್ ಮೇನ್ಲಿ ಹ್ಯಾಪನ್ಸ್ ಬಿಕಾಸ್ ಆಫ್ ದಟ್. ಅದರಿಂದ ಮತ್ತೆ ಎಲ್ಲ ವ್ಯಾಕ್ಸಿನೇಷನ್ ನಮ್ಗೆ ಸೇಫ್ ಇಲ್ಲ. ಓನ್ಲಿ ನಾವು TD ಮಾತ್ರ. ಇವಾಗ ಮೊದಲು ನಾವು TT ಅಂತ ಕೊಡ್ತಿದ್ವು, ಟೆಟನಸ್ ಟಾಕ್ಸೈಡ್ ಅಂತ. ಇವಾಗ Tdap ಅಂತ ಕೊಡ್ತಾ ಇದ್ದೇವೆ. ಯಾಕೆಂದ್ರೆ ನಮ್ಮದು ಗವರ್ಮೆಂಟ್ ಸಹ ಇವಾಗ ದಿಫ್ತೀರಿಯಾವನ್ನು ಸಹ ಇರಾಡಿಕೇಶನ್ ಮಾಡಬೇಕು ಇಂಟ್ರಾಯುಟರೈನಲ್ಲೇ ಮಕ್ಕಳಿಗೆ. ಓಕೆ, ನಾಯಿ ಕೆಮ್ಮು ಅಂತ ಕೇಳಿದ್ರೆ ಅದು ದಿಫ್ತೀರಿಯಾ ಅಂದ್ರೆ ನಾಯಿ ಕೆಮ್ಮು. ಲಿಟ್ರಲಿ ಅವರು ಕಾಫ್ ಮಾಡುವಾಗ ನಾಯಿ ಹೊಗಳಿದಾಗೆ ಕೇಳ್ತದೆ ಕೆಮ್ಮು, ಆ ಥರ ಬರ್ತದೆ. ಅಷ್ಟು ಡೀಪ್ ಇಂದ ಅದು ಬರೋದು. ಅದಕ್ಕೆ ಅದನ್ನು ಸಹ Tdap ಅಂತ ನಾವಿವಾಗ ಮೊದಲಿನಾಗೆ TT ಎಲ್ಲ Tdap ಕೊಡ್ತಾ ಇದ್ದೀವಿ. ಇದು ಯಾವ ವಯಸ್ಸಿಗೆ ಕೊಡುವಂಥದ್ದು ಈ ವ್ಯಾಕ್ಸಿನ್? HPV ವ್ಯಾಕ್ಸಿನೇಷನ್ ನಾವಿವಾಗ ಮಾತನಾಡೋದು ಅಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ, ಅದರದ್ದು ವ್ಯಾಕ್ಸಿನೇಷನ್. ಅದು ಮೇನ್ಲಿ ಇದು ನಾವು ಯಾವಾಗ ಕೊಡೋದು ನೋಡಿ, ಯೂಶ್ವಲಿ ನಮ್ಮ ಹೆಣ್ಣು ಮಕ್ಕಳೆಲ್ಲ ಸೆಕ್ಷುವಲಿ ಆಕ್ಟಿವ್ ಯಾವಾಗ ಆಗ್ತಾರೆ, ಆಫ್ಟರ್
14-15 years. ಓಕೆ. ಮತ್ತೆ ಇವಾಗ ಜನರೇಷನ್ ಓಕೆ, ಯೂಶಲಿ 18ಗೆ ಮ್ಯಾರೇಜ್ ಆದಮೇಲೆ ಇಟ್ ಇಸ್ ನ್ಯಾಚುರಲ್. ಸೊ ಅದರ ಮೊದಲು ಕೊಡೋದು ಯಾಕೆಂದರೆ ಅದಕ್ಕೆ 9 to 14 years ಅಲ್ಲಿ ಮಸ್ಟ್ ಕೊಡಬೇಕು. 2 ಡೋಸ್ ಮಾತ್ರ. 9 ವರ್ಷದಿಂದ 14 ವರ್ಷದ ಒಳಗೆ ಕೊಡಬೇಕು. ಮತ್ತೆ ಬೇರೆಯವರಿಗೆ ಸಹ ಇಲ್ಲ ಅಂತ ಇಲ್ಲ, ಅವರ ಮೇಲೆ ಸಹ ಡಾಕ್ಟರ್ನ ಹತ್ರ ಕನ್ಸಲ್ಟೇಷನ್ ಮಾಡಿ 14ಇಂದ 45 years ತನಕ ನೀವು ಸೆಕ್ಷುವಲಿ ಆಕ್ಟಿವ್ ಅಂದರೆ ಇರುವ ಟೈಮ್, ಅದು ಯೂಶ್ವಲಿ ಅವರಿಗೆ ಸಹ ಈ ವ್ಯಾಕ್ಸಿನೇಷನ್ ಕೊಡಲಿಕ್ಕೆ ಆಗುತ್ತದೆ. ಓಕೆ ಡಾಕ್ಟರ್, ಈ ಟೆಟನಸ್ ವ್ಯಾಕ್ಸಿನ್ ಅಂತ ಹೇಳೋದು ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಮುಖ್ಯವಾಗ್ತದೆ? ನಾವು ಇವಾಗೆಲ್ಲ ಸ್ಟೆರಿಲೈಸ್ ಎಲ್ಲ ಮಾಡಿ ಬರ್ತದೆ ಇನ್ಸ್ಟ್ರೂಮೆಂಟ್ಸ್, ಆದರೂ ಒಂದು ಫ್ರಾಕ್ಷನ್ ಆಫ್ ಪರ್ಸೆಂಟೇಜ್ ಅಂದರೆ 100ರಲ್ಲಿ ಫ್ರಾಕ್ಷನ್ 1% ಚಾನ್ಸ್ ತಗೊಳ್ಳಿಕ್ಕೆ ಬೇಡ. ಯಾಕಂದ್ರೆ ಎಲ್ಲರಿಗೂ ಇವಾಗ ಆಗುದೇ ಒಂದೊಂದೇ ಮಕ್ಕಳು. ಆವಾಗೆಲ್ಲ ಮನೆ ತುಂಬಾ ಮಕ್ಕಳು ಇರ್ತಿದ್ರು, ಮತ್ತೆ ಕಟ್ಟೌನ್ ಆಯ್ತು 6 ಮಕ್ಕಳು, ಮತ್ತೆ ಅಲ್ಲಿಂದ 3 ಮಕ್ಕಳಾಯ್ತು. ಇವಾಗ ಒಂದೇ, ಯಾರಿಗೂ ಜಾಸ್ತಿ ಮಕ್ಕಳು ಬೇಡ. ಏನಿದ್ರು ಇದು ಲೈಫ್ ಥ್ರೆಟನಿಂಗ್ ಡಿಸೀಸ್ ಅಲ್ವಾ, ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಪ್ರೆಗ್ನೆನ್ಸಿಯಲ್ಲಿ ನಾವು ಟೆಟನಸ್ ಟಾಕ್ಸೈಡ್ ಈಸ್ ಅ ಮಸ್ಟ್ ಯು ಹ್ಯಾವ್ ಟು ಟೇಕ್. It is cure is precaution is better than cure. So it is better to know by the healthcare individuals only ಏನು ಯಾಕೆ ವ್ಯಾಕ್ಸಿನ್ ತಗೊಳ್ಬೇಕು ಮತ್ತೆ ಯಾವ ಟೈಮಿಗೆ ತಗೊಳ್ಬೇಕು ಮತ್ತದು ಎಷ್ಟು ಮುಖ್ಯ ಕೂಡ ಅಂತ ಡಾಕ್ಟರ್ ನೋಡಿ ತಿಳಿಸಿಕೊಟ್ರು. ಹಾಗೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ತಗೊಂಡ್ರೆ? ನಿಮ್ಗೆ ಗೊತ್ತುಂಟು, ಮಕ್ಕಳಿಗೆ ನಾವು ಚಿಕ್ಕದಲ್ಲಿ ತಗೊಂಡೋದಾಗ ನೆಕ್ಸ್ಟ್ ಕಿರಿಕಿರಿ ಮಾಡ್ತಾರೆ. ಯಾಕೆ? ಬಿಕಾಸ್ ಪೇನ್ ಇರುತ್ತೆ. ಸೆಕೆಂಡ್ ಥಿಂಗ್ ಸ್ವಲ್ಪ ಮೈ ವಾರ್ಮ್ ಆಗ್ತದೆ. ಯಾಕಂದ್ರೆ ಇದು ಏನ್ ಗೊತ್ತುಂಟ, ವ್ಯಾಕ್ಸಿನ್ ಅಂದ್ರೆ ಏನ್ ಗೊತ್ತುಂಟ, ಆಕ್ಚುಲಿ ಇವಾಗ ನಮಗೆ ಕೋವಿಡ್ ಬಂತಲ್ವಾ, ಆ ಕೋವಿಡ್ ಅಂಶ ತೆಕ್ಕೊಂಡು ಅದನ್ನು ವಾಶ್ ಮಾಡಿ ಮೈಲ್ಡ್ ಮಾಡಿ ಅದನ್ನು ನಾವು ಇಂಜೆಕ್ಟ್ ಮಾಡುದು. ಅದು ನಮ್ಮ ಜೀವದಲ್ಲಿ ಆಂಟಿಜೆನ್ ಆಗಿ ಹೋಗ್ತದೆ. ಅದು ಆಂಟಿಬಾಡೀಸ್ ಅನ್ನು ಪ್ರಿಪೇರ್ ಮಾಡ್ತದೆ, ಮತ್ತೆ ಇದು ಬರುವಾಗ ಫೈಟ್ ಮಾಡ್ತದೆ ಅಷ್ಟೇ. ಓಕೆ, ಅದು ಚುಚ್ಚುವಾಗ ಸ್ವಲ್ಪ ನಮ್ಮದು ಇಮ್ಯುನಿಟಿ, ಅದಕ್ಕೆ ಕೆಮ್ಮು ಕಾಫು ಫೀವರ್ ಇದ್ದಾಗ ವ್ಯಾಕ್ಸಿನೇಷನ್ಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಡಿ ಅಂತ ಹೇಳ್ತೇವೆ. ಯಾಕಂದ್ರೆ ಅವ್ರದ್ದು ಇಮ್ಯುನಿಟಿ ಸ್ವಲ್ಪ ಲೋ ಇರ್ತದೆ. ಆವಾಗ ಇದನ್ನು ಕೊಟ್ಟರೆ ಪುನಃ ಇನ್ನು ಜೋರಾಗಿರ್ಬೋದು ಸೈಡ್ ಎಫೆಕ್ಟ್ಸ್. ಯೂಶುವಲಿ ಏನಾಗ್ತದೆ ಅಂದ್ರೆ ಸ್ವಲ್ಪ ಸ್ಲೈಟ್ ಫೀವರ್ ಬರ್ತದೆ, ಸ್ವಲ್ಪ ಇದು ಕೊಟ್ಟ ಸೈಟ್ ಉಂಟಲ್ಲ, ಇಂಜೆಕ್ಷನ್ ಚುಚ್ಚಿದ ಕಡೆ ಸ್ವಲ್ಪ ಇನ್ಫ್ಲಮೇಷನ್ ರೆಡ್ನೆಸ್ ಬರ್ತದೆ ಅಷ್ಟೇ. ಸೊ ಸೈಡ್ ಎಫೆಕ್ಟ್ಸ್ ಅಂದ್ರೆ ಅದು ಬೇರೆ ರೋಗಗಳಿಗೆ ದಾರಿ ಮಾಡಿಕೊಡುವುದಿಲ್ಲ. ಸರ್ವೇ ಸಾಮಾನ್ಯವಾದ ಒಂದು ಸಣ್ಣ ರೀತಿಯಲ್ಲಿ ಜ್ವರ ಇರ್ಬೋದು ಅಥವಾ ಏನಾದರೂ ಶೀತ ಏನೋ ಅಂಥದ್ದೇನಾದ್ರೂ ಆಗ್ಬಹುದು ಅಂತ ನೀವು ಹೇಳ್ತಾ ಇದ್ದೀರಿ. ಈ ವ್ಯಾಕ್ಸಿನ್ಸ್ ಅನ್ನ ಸ್ವಲ್ಪ ಅಂದ್ರೆ ಈ 40 ವರ್ಷ ದಾಟಿದವರು, ಅಡಲ್ಟ್ ವುಮನ್ ಅಂತ ಏನ್ ಹೇಳ್ತೇವೆ, ಅವರು ಕೂಡ ಅದನ್ನು ತಗೊಳ್ಬಹುದಾ ಹೇಗೆ? ಇಲ್ಲ, ಇದು ಯೂಶುವಲಿ ಕೊಡೋದು ನಾವು 9 to 14, 16 ತನಕ ಕೊಡ್ತಾ ಇದ್ದೇವೆ. ಅಬೌವ್ 16 ಯಾರು ತಗೊಳ್ಳಿಲ್ಲ ಅವರು ತಗೊಳ್ಬಹುದು. ಅಪ್ ಟು 45 years ತನಕ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ತಗೊಳ್ಬಹುದು. ಮಾತ್ರ ಅವರೆಲ್ಲರಿಗೂ 3 ಡೋಸ್, ಮಕ್ಕಳಿಗೆಲ್ಲ 2 ಡೋಸ್ ಸಾಕು. ಸೊ ಮಕ್ಕಳಿರುವಾಗ ಡೋಸೇಜ್ ಕಡಿಮೆ ಇರ್ತದೆ, ಅವರು ಪ್ರೌಢ ವ್ಯಕ್ತಿಗಳಾದ ಕೂಡ ಡೋಸೇಜ್ಗಳು ಚೇಂಜ್ ಆಗುತ್ತದೆ. ಈಗ ಎಲ್ಲಿ ಇದು ವ್ಯಾಕ್ಸಿನ್ ಎಲ್ಲಿ ಸಿಗ್ತದೆ ಡಾಕ್ಟ್ರೆ, ಎಲ್ಲಿ ಹೇಗೆ ತಗೊಳ್ಬೇಕು? ಫಸ್ಟ್ ಬಂದಾಗ ಈ ಒಂದೊಂದು ವ್ಯಾಕ್ಸಿನ್ಗೆ ತುಂಬಾ ರೇಟ್ ಇತ್ತು, 10,000 15,000 ಎಲ್ಲ ಇತ್ತು. ಇವಾಗ ಏನಾಯ್ತು, ಇದು ಡ್ರೈವ್ ಶುರು ಆಗಿದೆ ಗೌರ್ಮೆಂಟ್ ಇಂದ. ನಮ್ಮ ಗೌರ್ಮೆಂಟ್ ಸಹ ನಮ್ಮ ಜನತೆಗಾಗಿ ಯೋಚಿಸ್ತಾರೆ, ಮತ್ತೆ ಯೋಚಿಸಿ ನಮ್ಮದು ವ್ಯಾಕ್ಸಿನೇಷನ್ ಪ್ರಿಪೇರ್ ಮಾಡುವ ಕೊಲಾಬ್ರೇಷನ್ ಮಾಡಿ ಇವಾಗ ಸಬ್ಸಿಡಿ ರೇಟ್ ಅಲ್ಲಿ ಐ ಥಿಂಕ್ ಬೇರೆ ವ್ಯಾಕ್ಸಿನ್ಸ್ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಸಿಗ್ತದೆ, ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲೂ ಸಿಗ್ತದೆ, ಕೆಲವು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲೂ ಸಿಗ್ತದೆ. ಅಮೌಂಟ್ ಮಾತ್ರ ಇಟ್ ಡಿಪೆಂಡ್ಸ್. ಈ ಕೆಲವು HP ವ್ಯಾಕ್ಸಿನ್ ಸಬ್ಸಿಡಿ ರೇಟ್ ಅಲ್ಲಿ ಸಿಗ್ತಾ ಇದೆ. ಅದು ಎಲ್ಲಿ ಸಿಗ್ತಾ ಇದೆ? ಎಲ್ಲ ಗವರ್ನಮೆಂಟ್ ಹಾಸ್ಪಿಟಲ್, ಪ್ರೈಮರಿ ಹೆಲ್ತ್ ಸೆಂಟರ್. ಜನ ಸಾಮಾನ್ಯರಿಗೆ ಉಪಯೋಗ ಆಗಬೇಕು ಅಂತ ಹೇಳಿ ಎಲ್ಲಾ ಕಡೆ ಎಲ್ಲರಿಗೆ ಅವೈಲಬಿಲಿಟಿ ಮಾಡಿದ್ದಾರೆ ಇವಾಗ. ಮತ್ತೆ ತುಂಬಾ ರೇಟ್ ಇಲ್ಲ, ಸಬ್ಸಿಡಿ ರೇಟ್ ಅಲ್ಲಿ ಕೊಡ್ತಾ ಇದ್ದಾರೆ. ಗವರ್ನಮೆಂಟ್ ಪ್ರೋಗ್ರಾಮ್ಸ್ ಅಲ್ಲಿ ಅದು ಫ್ರೀ ಆಗಿ ಸಿಗ್ತಾ ಇದೆಯಾ? ತುಂಬಾ ಎಸೆನ್ಷಿಯಲ್ ವ್ಯಾಕ್ಸಿನ್ ಅಂತ ಹೇಳಿದ್ರೆ TT ಮತ್ತೆ TD, ದಿಫ್ತೀರಿಯಾದು, MR, MMR, ಪೋಲಿಯೋ ವ್ಯಾಕ್ಸಿನೇಷನ್ ಇದೆಲ್ಲ ಫ್ರೀ ಆಗಿ ಕೊಡ್ತಾ ಇದ್ದಾರೆ.
HPV ವ್ಯಾಕ್ಸಿನ್ ವಾಸ್ ವೆರಿ ಎಕ್ಸ್ಪೆನ್ಸಿವ್ ಮಾಡಲಿಕ್ಕೆ. ಅದನ್ನು ಸ್ವಲ್ಪ ಸಬ್ಸಿಡಿ ರೇಟಲ್ಲಿ, ಹೆಪಟೈಟಿಸ್ ಬಿ ವ್ಯಾಕ್ಸಿನ್ಸ್, ಇನ್ಫ್ಲುಯೆನ್ಸಾ ಅದೆಲ್ಲ ಸಬ್ಸಿಡಿ ರೇಟಲ್ಲಿ ಕೊಡ್ತಾರೆ. ನಮಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಯಾವುದಕ್ಕೆ ರೇಟ್ ಇದೆ ಅಂತ. ಬಟ್ ಮೋಸ್ಟ್ ಆಫ್ ದ ಇದು ನಮ್ದು ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ ಇದೆ, ಅದರಲ್ಲೆಲ್ಲ ಫ್ರೀಯೇ ಕೊಡ್ತಾರೆ. ಹೇಗೆ ನಾವು ಈ ವ್ಯಾಕ್ಸಿನೇಷನ್ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು, ಮಹಿಳೆಯರಲ್ಲಿ ಒಂದು ಜಾಗೃತಿ ಹೇಗೆ ಮೂಡಿಸಬಹುದು? ಯೂಶುವಲಿ ನಮ್ದು ನೋಡಿ, ಇವಾಗ ಮೊದಲಿನ ಹಾಗೆ ಇಲ್ಲ. ಇವಾಗ ಮಹಿಳೆಯರು ಸಹ ಆವಾಗ ಅವರ ಸಂಘ ಮಾಡಿಕೊಂಡಿದ್ದಾರೆ, ಕಿಟ್ಟಿ ಪಾರ್ಟಿ ಮಾಡ್ಕೊಳ್ತಾರೆ, ಮತ್ತೆ ಇವಾಗ ಗೇಮ್ ನೈಟ್ ಅಂತ ಉಂಟು, ಮತ್ತೆ ಕೆಲವರೆಲ್ಲ ಡಾನ್ಸ್ಗೆ ಸೇರ್ತಾರೆ. ಇಂಥ ಕಡೆ ಎಲ್ಲ ನಿಮ್ದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡುವ ಮೊದಲು ಒಂದು 5 ನಿಮಿಷ ಒಂದು ಪರ್ಸನಲ್ ಹೈಜೀನ್ ವಿಷಯ ಮಾತನಾಡಿ. ಎಲ್ಲರಿಗೂ ಹೇಳುದಂದ್ರೆ ಪರ್ಸನಲ್ ಹೈಜೀನ್ ಅಂತ ಹೇಳಿದ್ರೆ ತಲೆಯಿಂದ ಕಾಲಿನವರೆಗೆ ಹೇಗೆ ಅವರನ್ನು ಜಾಸ್ತಿ ಕ್ಲೆನ್ಲಿನೆಸ್ ಆಗಿ ಇಡ್ಲಿಕ್ಕೆ. ಯಾಕಂದ್ರೆ ಕೆಲವು ಹೆಂಗಸರು ಮಾತನಾಡುವುದು ತುಂಬಾ ಈಸಿ. ಯಾರೋ ಒಂದು ಬಂದು ಪ್ರೋಗ್ರಾಮ್ ಕೊಡೋದಕ್ಕಿಂತ, ಒಂದು ಗಂಡಸರು ಬಂದು ಕೊಡೋದಕ್ಕಿಂತ ನಿಮ್ಮ ಮಧ್ಯೆ ಒಬ್ಬರನ್ನು ಹೇಳಿ ನೀವು ಒಂದು 5 ನಿಮಿಷ ಟಾಕ್ ಕೊಡ್ಲಿಕ್ಕೆ ಮಾತು ಕೊಟ್ಟು ಆವಾಗ ಅವರಿಗೆ ಹೇಳಿ ಹೈಜೀನ್ ವಿಷಯ. ಇನ್ನೊಂದು ಇಂಥ ವ್ಯಾಕ್ಸಿನೇಷನ್ ವಿಷಯ. ಯಾಕಂದ್ರೆ ನಾವು ಒಬ್ಬೊಬ್ಬರನ್ನು ಸೇಫ್ ಮಾಡ್ಬೋದು. ಯಾಕೆಂದ್ರೆ ವಿತೌಟ್ ಅವರ್ ನಾಲೆಜ್ ಇದು ಬರ್ತದೆ, ಗೊತ್ತೇ ಆಗುದಿಲ್ಲ ಹೇಗೆ ಬರ್ತದಂತ. ಅದಕ್ಕೆ ಸೇಫ್ ಮಾಡೋದಂದ್ರೆ ಕಮ್ಯುನಿಟಿ ಪ್ರೋಗ್ರಾಮ್ಸ್. ಓಕೆ, ಕಮ್ಯುನಿಟಿ ಹೀಗೆ ಚಿಕ್ಕ ಗ್ರೂಪ್ ಅಲ್ಲಿ ಇದ್ದಾಗ ಒಬ್ಬರು ಇದರ ವಿಷಯ ಸ್ವಲ್ಪ ನಾಲೆಜ್ ತಕೊಂಡು, ಇಲ್ಲ if you request any doctors and all to come, they will definitely come. Okay. And you can just give them. Then health camps ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಬೇಕು. ಯಾಕಂದ್ರೆ ಅವರಿಗೆ ಆಗಿ ಅಲ್ವಾ ಮಾಡುದು ಹೆಲ್ತ್ ಕ್ಯಾಂಪ್ಸ್. ಅದನ್ನು ಫಾಯ್ದಾ ತಗೊಳ್ಬೇಕು, ಪ್ರಯೋಜನವನ್ನು ಅದರದ್ದು. ಮತ್ತೆ ಸೋಷಿಯಲ್ ಮೀಡಿಯಾ, ನೀವು ಇದ್ದದ್ದು ಬರ್ತದ್ದು ಎಲ್ಲ ಫಾರ್ವರ್ಡ್ ಮಾಡ್ತೀರಾ, ಅದರ ಬದಲಿಗೆ ಇದನ್ನು ಫಾರ್ವರ್ಡ್ ಮಾಡಿ. ಆರೋಗ್ಯದ ಬಗ್ಗೆ ಕಾಳಜಿ ಇದೆ, ನಮ್ಮನ್ನೇ ನಾವು ಉಳಿಸ್ಬೋದಲ್ವಾ. ನಮ್ಮದೇ ರಿಲೇಟಿವ್ ಆಗ್ಬೋದು, ನಮ್ಮದೊಂದು ಫ್ರೆಂಡ್ ಆಗ್ಬೋದು, ಯಾರ್ದೋ ಒಂದು ಹೆಂಗಸು, ಯಾರದೋ ತಾಯಿ ಇರ್ಬೋದು, ಯಾರ್ದೋ ಅಕ್ಕ ಆಗ್ಬೋದು, ಯಾರ್ದೋ ತಂಗಿ ಆಗ್ಬೋದು, ಯಾರ್ದೋ ಮಗಳಾಗ್ಬೋದು, ಯಾರ್ದೋ ಸೊಸೆ ಆಗ್ಬೋದು, ಯಾರದೋ ಅತ್ತೆ ಆಗ್ಬೋದು. ಒಂದು ರಿಲೇಷನ್ ಇರ್ತದೆ, ಅವರನ್ನು ಸೇಫ್ ಮಾಡೋದು ನಮ್ಮ ಕರ್ತವ್ಯ. ಕರ್ತವ್ಯ. ಹಾಗೆ ಲೋಕಲ್ ಹೆಲ್ತ್ ಕೇರ್ ವರ್ಕರ್ಸ್ ಇದ್ದಾರೆ, ಅವರು ಬಂದಾಗ ಅವರಿಗೆ ಶೂ ಮಾಡಬೇಡಿ, ನಾಯಿ ಬಿಡಬೇಡಿ ಅವ್ರ ಮೇಲೆ. ಹೆಲ್ತ್ ಕೇರ್ ಆಗ್ತದೆ, ಮತ್ತೆ ದಡಮ್ ಅಂತ ಬಾಗಿಲು ಹಾಕೋದು, ಅದು ಒಳ್ಳೆ ಇದು ಅಲ್ಲ, ಬಿಹೇವಿಯರ್ ಅಲ್ಲ ನಮ್ಮದು ಭಾರತ ಸಂಸ್ಕೃತಿ. ನಾವು ಆದಿತ್ಯ ದೇವೋಭವ ಅಂತ ಹೇಳ್ತೀವಿ. ಅದಕ್ಕೆ ನಾವು ಅತಿಥಿ ದೇವೋಭವ ಆಗಿರುವಾಗ ನಾವು ನಮ್ಮ ಗೆಸ್ಟ್ ಬಂದಾಗ, ಅವರು ಬಂದಾಗ ಅವರಿಗೇನು ನೀವು ಹಾರ ಮಾಲೆ ಹಾಕಿ ರೆಡ್ ಕಾರ್ಪೆಟ್ ಹಾಕ್ಬೇಕಂತ ಇಲ್ಲ. ಟ್ರೀಟ್ ದೆಮ್ ವಿತ್ ಡಿಗ್ನಿಟಿ. ಅವರು ಸಹ ಪಾಪ ಅವರ ಪ್ರೊಫೆಷನ್ ಮಾಡ್ತಾ ಇದ್ದಾರೆ. ನೀವು ಯೋಚಿಸಿ, ಅವರು ಮನೆಗೆ ಬಂದು ನಿಮಗೆ ನಾಲೆಜ್ ಕೊಡೋದು, ಮಾತನಾಡೋದು ಸುಲಭ ವಿಷಯ ಅಲ್ಲ. ಅವರಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು, ಅವರು ಹೇಳಿದ್ದನ್ನು ಕೇಳಿ ಮನವರಿಕೆ ಮಾಡಿಕೊಂಡು, ಎಲ್ಲಿ ಅದು ಸಿಗ್ತಾ ಇದೆ, ಏನಿದೆ ಅಂತ ನೀವು ಉಪಯೋಗ ಮಾಡಿಕೊಳ್ಬೇಕು. ಹಾಗೆ ಸ್ಕೂಲಲ್ಲಿ ಪೇರೆಂಟ್ ಟೀಚರ್ ಮೀಟಿಂಗಲ್ಲಿ ಸಹ ನಾನು ರಿಕ್ವೆಸ್ಟ್ ಮಾಡ್ತೇವೆ ಎಲ್ಲ ಟೀಚರ್ಸ್ಗಳಿಗೆ, ಹೆಡ್ ಮಿಸ್ಟ್ರೆಸ್ಗಳಿಗೆ, ಮಕ್ಕಳಿಗೆ ಅವರ ತಾಯಿ ತಂದೆಯರಿಗೆ ಇದರ ವಿಷಯ ನಾಲೆಜ್ ಕೊಡಬೇಕು, ವಿಚ್ ಇಸ್ ಇಂಪಾರ್ಟೆಂಟ್. ಮಹಿಳೆಯರಲ್ಲಿ ಆರೋಗ್ಯ ಕಾಳಜಿ ಬೆಳೆಸಬೇಕಾದ್ರೆ ಈ ಹೆಲ್ತ್ ಕ್ಯಾಂಪ್ಸ್ ಅಥವಾ ಈ ಸೋಷಿಯಲ್ ಮೀಡಿಯಾ ಅಥವಾ ಲೋಕಲ್ ಹೆಲ್ತ್ ಕೇರ್ ವರ್ಕರ್ಸ್ ಯಾರು ಬರ್ತಾರೆ ಅವ್ರ ಥ್ರೂ ಇದನ್ನು ಎಷ್ಟು ಅಂದರೆ ನಿಮ್ಮ ಫಂಕ್ಷನ್ಸ್ಗಳಲ್ಲಿ ಕೂಡ ಇದನ್ನು ಎಷ್ಟು ಪಸರಿಸ್ಲಿಕ್ಕೆ ಆಗ್ತದೆ ಅದನ್ನು ಮಾಡಿ ಅಂತ ಹೇಳಿ ಡಾಕ್ಟರ್ ಹೇಳ್ತಾ ಇದ್ದಾರೆ. ಹಾಗೆ ರೂಟೀನ್ ವ್ಯಾಕ್ಸಿನ್ಸ್ ಫಾರ್ ಅಡಲ್ಟ್ ವುಮನ್ ಏನಿದೆ, ಸರ್ವೇ ಸಾಮಾನ್ಯವಾದ ವ್ಯಾಕ್ಸಿನ್ಸ್ಗಳು, ಕೋರ್ ವ್ಯಾಕ್ಸಿನ್ಸ್ ಅಂತ ಇದಾವೆ. ಅದು ಟೆಟನಸ್, ದಿಫ್ತೀರಿಯಾ, ಪರ್ಟುಸಿಸ್, ಅದು ಡಿ-ಟ್ಯಾಪ್ ಅಂತ ಹೇಳ್ತೇವೆ ಅಲ್ವಾ, ಅದೇ ಕೋರ್ ವ್ಯಾಕ್ಸಿನ್. ಅದನ್ನು ನಾವು ಒಂದು ಡೋಸ್ ಯಾವಾಗಲೂ ಕೊಡದಿದ್ರೆ ಕೊಟ್ಟು ಎವ್ರಿ 10 ವರ್ಷಕ್ಕೆ, ಇವಾಗ ಟಿ ನಾವು ಕೊಡ್ತಾ ಇದ್ದೀವಿ ಮಕ್ಕಳಿಗೆ. ಯಾವಾಗ ಫಸ್ಟ್ ಹುಟ್ಟಿದಾಗ BCG, OPV, ಹೆಪಟೈಟಿಸ್ ಬಿ, ಅದಾದ್ಮೇಲೆ ಓರಲ್ ಪೋಲಿಯೋ ಮತ್ತು DTT ಬರ್ತದೆ, DPT, ಅದು ಕೊಟ್ಟು
ಎವ್ರಿ 5 years ಎವ್ರಿ 10 years ಕೊಡ್ತೇವೆ TD. ಹಾಗೆ ಇವಾಗ ಪ್ರೆಗ್ನೆಂಟ್ ಆದ ಮೇಲೆ ಮತ್ತೆ ಎಲ್ಲ ತುಂಬಾ ಎಲ್ಡರ್ಲಿ ಪ್ರೆಗ್ನೆಂಟ್ ಅವರಿಗೆ ಎವ್ರಿ ಇಯರ್ ಕೊಡಬೇಕು. ಪ್ರೆಗ್ನೆನ್ಸಿಯಲ್ಲಿ ನಾವು ಇದನ್ನು 2 ಡೋಸ್ ಕೊಡ್ತೇವೆ 1 month ಅಪಾರ್ಟ್. ಅದು ಡಿಪೆಂಡ್ ಆಗತ್ತೆ ಹೇಗಿದ್ದಾರೆ. ಮತ್ತೆ ಇನ್ನೊಂದು ಕೋರ್ ವ್ಯಾಕ್ಸಿನೇಷನ್ ಇಸ್ ಹೆಪಟೈಟಿಸ್ B. ಅದು 3 ಡೋಸ್ಗಳು 0, 1 and 6 month ಅಲ್ಲಿ. ಹೆಪಟೈಟಿಸ್ A ಅಂತಿದೆ, ಅದು 2 ಡೋಸು 6 ತಿಂಗಳು. ಹೆಂಗಸರಿದ್ದು ನಾನು ಹೇಳಿದೆ ಆಲ್ರೆಡಿ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, ಅದು 9 ರಿಂದ 14 ವರ್ಷಕ್ಕೆ 2 ಡೋಸ್ಗಳು, 15 ವರ್ಷಕ್ಕಿಂತ ಜಾಸ್ತಿ 3 ಡೋಸ್ಗಳು. ಇದು ಏನಾಗ್ತದೆ, ಪ್ರಿವೆಂಟ್ಸ್ ನಾಟ್ ಓನ್ಲಿ ಸರ್ವೈಕಲ್ ಕ್ಯಾನ್ಸರ್, ಮೀಸಲ್ಸ್, ಮಮ್ಸ್, ರುಬೆಲಾ ಎಲ್ಲವನ್ನು ಕಂಟ್ರೋಲ್ ಮಾಡ್ತದೆ. ಇಂಪಾರ್ಟೆಂಟ್ ಬಿಫೋರ್ ಪ್ರೆಗ್ನೆನ್ಸಿ, ನಾವು ಇವಾಗ ಪ್ರೆಗ್ನೆನ್ಸಿ ಆಗುವ ಮೊದಲ ಒಂದು ಇಂಪಾರ್ಟೆಂಟ್ ವ್ಯಾಕ್ಸಿನೇಷನ್ ಹೆಣ್ಣು ಮಕ್ಕಳಿಗೆ ಕೊಡ್ಬೇಕಂದ್ರೆ ಒಂದು HPV, ಇನ್ನೊಂದು ವ್ಯಾರಿಸೆಲ್ಲಾ ಅಂದ್ರೆ ಚಿಕನ್ ಪಾಕ್ಸ್ ಬರೋದಾಗಿ. ಅದು 2 ಡೋಸ್ ಅವ್ರು ಯಾವಾಗ್ಲೂ ಇನ್ಫೆಕ್ಟ್ ಆಗದಿದ್ರೆ ಮತ್ತೆ ವ್ಯಾಕ್ಸಿನೇಷನ್ಸ್ ಮಾಡಿ. ಇವಾಗ ಮಕ್ಕಳಿಗೆಲ್ಲ ಚಿಕನ್ ಪಾಕ್ಸ್ ಇದು ಕೊಡ್ತಾರೆ ಚಿಕ್ಕದಿರುವಾಗ್ಲೇ. ಇನ್ನೊಂದು ವ್ಯಾಕ್ಸಿನೇಷನ್ ಇದು 2 ಡೋಸ್, ವ್ಯಾಕ್ಸಿನೇಷನ್ ಆಗದಿದ್ದವರು 2 ಡೋಸ್ ಕೊಡಬೇಕು. ವ್ಯಾಕ್ಸಿನೇಷನ್ ಎಂಬುದು ಲಸಿಕೆ, ಇದು ಗರ್ಭಿಣಿಯರಲ್ಲಿ ಎಷ್ಟು ಮಹತ್ವವನ್ನು ತೋರ್ತದೆ? ನಾನು ಆವಾಗಲೇ ಹೇಳಿದ ಹಾಗೆ Tdap ಒಂದು 1 to 2 ಡೋಸಸ್ ಕೊಡ್ತೇವೆ. ಇನ್ನೊಂದು ಇನ್ಫ್ಲುಯೆನ್ಸಾಕ್ಕೆ ಎನಿ ಸೇಫ್ ಇನ್ ಎನಿ ಟ್ರೈಮೆಸ್ಟರ್, ಅದು ಗರ್ಭಿಣಿಯರಿಗೂ ಹಾಗೂ ಮಕ್ಕಳು ಅವರ ಹೊಟ್ಟೆಯಲ್ಲಿರುವ ಮಗುವನ್ನು ಕೂಡ ಸೇಫ್ ಮಾಡ್ತೇವೆ. ಇನ್ನೊಂದು COVID-19 ವ್ಯಾಕ್ಸಿನೇಷನ್ ನಾವು ಆಸ್ ಪರ್ ಕರೆಂಟ್ ಗವರ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲರಿಗೂ. ಇದು ಮಗು ಹುಟ್ಟಿದ ಕೂಡಲೇ ಅವರಿಗೆ ಇನ್ಫೆಕ್ಷನ್ ಇಂದ ಸೇಫ್ ಮಾಡ್ತದೆ. ಸೊ ಗರ್ಭದಲ್ಲಿರುವ ಮಗು ಹಾಗೂ ತಾಯಿ ಇಬ್ಬರ ಜಾಗೃತಿಯನ್ನು ಕೂಡ ಅದು ತಗೊಳ್ತದೆ. ಈ ಲಸಿಕೆ ವಿಚಾರದಲ್ಲಿ ವುಮನ್ ಪ್ಲಾನಿಂಗ್ ಟುವರ್ಡ್ಸ್ ಪ್ರೆಗ್ನೆನ್ಸಿ ಅವರು ಕೂಡ ಏನಾದರೂ ಕ್ರಮಗಳನ್ನು ತಗೊಳ್ಬೇಕಾ? ಯೂಶುವಲಿ ನಾವು ಎಲ್ಲ ವ್ಯಾಕ್ಸಿನೇಷನ್ ಅನ್ನು ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೀವಿ, ಬಿಕಾಸ್ ವಿ ಡೋಂಟ್ ನೋ ವಾಟ್ ಇಸ್ ದ ಔಟ್ಕಮ್ ಅಲ್ವಾ. ಓನ್ಲಿ ನಾವು ಏನು ಕೊಡೋದು Tdap. ಯೂಶಲಿ MMR ಕೊಟ್ಟರು ಅದು 1 month ಆದರೂ ನೀವು ಅವಾಯ್ಡ್ ಮಾಡಬೇಕು ಪ್ರೆಗ್ನೆನ್ಸಿ. ವ್ಯಾರಿಸೆಲ್ಲಾ, ಹೆಪಟೈಟಿಸ್ B ಇಸ್ ನಾವು ಕೊಡೋದೇ ಇಲ್ಲ ವ್ಯಾಕ್ಸಿನೇಷನ್. ಇದು HPV ಸಹ ನಾವು ಪ್ರೆಗ್ನೆನ್ಸಿಯಲ್ಲಿ ಕೊಡೋದಿಲ್ಲ. ಅದೆಲ್ಲ ಇದ್ರೂ ಮೊದಲೇ ಯಾವ ಏಜಲ್ಲಿ ಸಹ ತಗೊಳ್ಬಹುದು. ಗರ್ಭಿಣಿ ಆಗುವ ಮೊದಲೇ ಅಂತ ತಗೊಳ್ಳಿಕ್ಕೆ ಇಲ್ಲ, ಬೇಡ. ಯಾವ ಏಜಲ್ಲಿ ತಗೊಳ್ಳಿ, ಬಟ್ ಅವಾಯ್ಡ್ ಡ್ಯೂರಿಂಗ್ ಪ್ರೆಗ್ನೆನ್ಸೀಸ್ ಬೇಡ. ಅಬೌವ್ 40-50 ಆದವರಿಗೆ ಏನಾದರೂ ಲಸಿಕೆಗಳಿದೆಯಾ? ಅವರಿಗೆ ನಾವು ಯೂಶುವಲಿ ಶಿಂಗಲ್ಸ್ ಅಂದ್ರೆ ಹರ್ಪಿಸ್ ಝಾಸ್ಟರ್ ಅಂದ್ರೆ ಏನ್ ಗೊತ್ತುಂಟಾ, ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಸರ್ಪಸುತ್ತು ಕೇಳಿದ್ದೀರಾ? ಅದಕ್ಕೆ ಅಬೌವ್ 50 ಅವರಿಗೆ 2 ಡೋಸ್ ಆಫ್ಟರ್ 50 ಏಜ್ ಆಫ್ 50 ಕೊಡ್ತಾರೆ. ಮತ್ತೆ ನ್ಯೂಮೋಕಾಕಲ್ ಅಂದ್ರೆ ನ್ಯೂಮೋನಿಯಾದು ನ್ಯೂಮೋಕಾಕಲ್ ವ್ಯಾಕ್ಸಿನ್ಸ್ 60 ವರ್ಷದ ಮೇಲೆ ಅವರಿಗೆ ಕೊಡ್ತೇವೆ. ಮತ್ತೆ ಯೂಶುವಲಿ ಇದು ಆನ್ಯುವಲ್ ಫ್ಲೂ ವ್ಯಾಕ್ಸಿನೇಷನ್ ಅಂತ ಇದೆ, ಅದು ಕೊಡ್ಬೋದು. ಡಾಕ್ಟ್ರೇ, ಈ ಅಡಲ್ಟ್ ವ್ಯಾಕ್ಸಿನ್ಸ್ ಹೇಗೆ, ಅದು ಗವರ್ಮೆಂಟ್ ಪ್ರೋಗ್ರಾಮ್ ಅಂಡರ್ ಅಲ್ಲಿ ಬರತ್ತಾ ಅಥವಾ ಇಂಡಿವಿಜುವಲ್ ಆಗಿ ನಾವು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ತಿಳ್ಕೊಳ್ಳುವಂತದ್ದು? ನಮ್ಮ 5 ಬೆರಳು ಒಂದೇ ಲೆಕ್ಕ ಇಲ್ಲ, ಸೇಮ್ ಆಗಿ ಎಲ್ಲರಿಗೂ ನಾವು ಜನರಲೈಸ್ ಮಾಡಿ ಮಕ್ಕಳಿಗೆ ಶೆಡ್ಯೂಲ್ಡ್ ಪ್ರೋಗ್ರಾಮ್ ಇದೆ. ಮಕ್ಕಳಿಗೆ ನಿಮ್ಗೆ ಗೊತ್ತಿರ್ಬೇಕು, ನಿಮ್ಮ ಮಕ್ಕಳಿರ್ಬೇಕು. ನೀವು ಸ್ಕೂಲ್ ಅಲ್ಲ, ಹುಟ್ಟಿದನಿಂದ ನಾವು ತಗೊಂಡು ಹೋಗುದಿಲ್ಲ, ಚಾರ್ಟ್ ಕೊಡ್ತಾರೆ. ಅಂಡ್ ಇಟ್ ಈಸ್ ಅ ಮಸ್ಟ್ ಲಾಸಮ್, ಅಂದ್ರೆ ಅದನ್ನು ತಕೊಳ್ಳೇಬೇಕು, ಅದು ತಪ್ಪಿಸ್ಲಿಕ್ಕೆ ಇಲ್ಲ. ಅದರ ಮತ್ತೆ ಇಟ್ ಡಿಪೆಂಡ್ಸ್ ಆನ್ ದ ಪರ್ಸನ್. ನೀವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಅವರದ್ದು ಇಮ್ಯುನಿಟಿ ಹೇಗಿದೆ, ಚೈಲ್ಡ್ಹುಡ್ ಇಂದ ಅವರು ಸ್ಟ್ರಾಂಗ್ ಇದ್ದಾರಾ, ಅವರಿಗೆ ಏನಾದ್ರು ಬೇಕಾ, ಅದರ ಮೇಲೆ ಡಿಪೆಂಡ್ ಆಗ್ತದೆ. ಆಲ್ಸೋ ಏಜ್, ಪ್ರೆಗ್ನೆನ್ಸಿ ಸ್ಟೇಟಸ್ ಇದೆಯಾ, ಅವರದ್ದು ಲೈಫ್ ಸ್ಟೈಲ್. ಇವಾಗ ಟ್ರಾವೆಲ್ ಮಾಡಬೇಕಿದ್ರೆ ನಮಗೆ ಆಫ್ರಿಕನ್ ಕಂಟ್ರಿಗೆ ಹೋಗ್ಬೇಕಾದ್ರೆ ಎಲ್ಲೋ ಫೀವರ್ ಇದು ತಗೊಳ್ಬೇಕು, ಮತ್ತೇನೋ ಫೀವರ್ ಇದು ತಗೊಳ್ಬೇಕು, ಬಿಕಾಸ್ ದೇ ಆರ್ ಪ್ರಾಮಿನೆಂಟ್ ದೇರ್. ಅದು ಆ ಜಾಗಕ್ಕೆ ಇರುವಂಥದ್ದು. ಅದಕ್ಕೆ ನಾವು ಲೈಫ್ ಸ್ಟೈಲ್ ಅಂದರೆ ಟ್ರಾವೆಲಿಂಗ್, ಜಾಬಿಗೆ ಹೋಗ್ಬೇಕಿದ್ರೆ ಕೆಲವರೆಲ್ಲ ಕೇಳ್ತಾರೆ. ದೆನ್ ಮೆಡಿಕಲ್ ಕಂಡೀಷನ್ಸ್, ಏನಾದರೂ ಬೇರೆ ಕಾಯಿಲೆ ಇದ್ರೆ, ಇಮ್ಯುನೋಸಪ್ರೆಸಿವ್, ಇಮ್ಯುನೋ ಕಾಂಪ್ರಮೈಸ್ ಡಿಸೀಸ್ ಎಲ್ಲ ಇದ್ರೆ ಅವಾಗ ಕೆಲವರಿಗೆ ತಗೊಳ್ಬಹುದು, ಕೆಳಗೆ ತಗೊಳ್ಬಹುದು. ಇದೆಲ್ಲ ನೀವು ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ ಮಾಡಿ ಆರೋಗ್ಯದ ಮೇಲೆ ಅದನ್ನು ಡಿಸೈಡ್ ಮಾಡಿ ನಿಮ್ಮ ಡಾಕ್ಟರ್ ಅನ್ನು ಕನ್ಸಲ್ಟ್ ಮಾಡಿ ನೀವು ತಗೊಳ್ಳುವಂತದ್ದು.
ಹಾಗೆ ಮಹಿಳೆಯರಿಗೆ ಒಂದು ಚಾರ್ಟ್ ಅಂತ ಕೊಡುವುದು ಒಳ್ಳೆ ಅಲ್ವಾ? ಹೌದು, ಮಾಡ್ಬೇಕು. ಅದಂದ್ರೆ ಏನಿಲ್ಲ, ಸಿಂಪಲ್. ಅದು ನಮ್ದು ಟೀನೇಜ್ ಗರ್ಲ್ಸ್ಗೆ MMR ಮತ್ತೆ HPV ವ್ಯಾಕ್ಸಿನೇಷನ್. ಅಡಲ್ಟ್ ವುಮೆನ್ ಅವರಿಗೆ TDAP ಅಂದ್ರೆ ನಮ್ದು ಪ್ರೆಗ್ನೆನ್ಸಿಗೆ ಕೊಡ್ತೇವೆ. ಫ್ಲೂ, ಹೆಪಟೈಟಿಸ್ B, HPV ಕೊಡೋದು. ಮತ್ತೆ ಬಿಫೋರ್ ಪ್ರೆಗ್ನೆನ್ಸಿ ವ್ಯಾರಿಸೆಲ್ಲ ಅಂದ್ರೆ MMR ವ್ಯಾರಿಸೆಲ್ಲ ಅದು ಕೊಡೋದು ತಗೊಳ್ತೇವೆ. ಡ್ಯೂರಿಂಗ್ ಪ್ರೆಗ್ನೆನ್ಸಿ ಖಾಲಿ TDAP, ಫ್ಲೂ. ಮತ್ತೆ ಓವರ್ 50 years ಶಿಂಜಲ್ಸ್, ಅದು ನ್ಯೂಮೋಕಾಕಲ್. ಶಿಂಜಲ್ಸ್ ಆರ್ ಹರ್ಪಿಸ್ ಜಾಸ್ಟರ್ಗೆ, ಮತ್ತೆ ನ್ಯೂಮೋಕಾಕಲ್. ಬಾಟಮ್ ಲೈನ್ ಏನ್ ಗೊತ್ತುಂಟಾ, ಎವ್ರಿ ಇಂಡಿಯನ್ ವುಮನ್ ನೀಡ್ಸ್ ಲೈಫ್ ಲಾಂಗ್ ವ್ಯಾಕ್ಸಿನೇಷನ್. ನಾವು ಚಿಕ್ಕಂದಿರುವಾಗ ಮಾತ್ರ ತಕೊಂಡು ಸುಮ್ಮನೆ ಕೂತ್ಕೊಳ್ಳೋದಲ್ಲ. ವಿ ನೀಡ್ ಬೂಸ್ಟರ್ಸ್. ಆಗಿಂದ ಆಗ ಮಹಿಳೆಯರು ಡಾಕ್ಟರ್ ಅನ್ನು ಕನ್ಸಲ್ಟ್ ಮಾಡಿ, ಗೈನಕಾಲಜಿಸ್ಟ್ ಅನ್ನು ಕನ್ಸಲ್ಟ್ ಮಾಡಿ ಏನು ವ್ಯಾಕ್ಸಿನ್ಸ್ ಅವರಿಗೆ ಬೇಕಾಗಿದೆ ಅಂತ ಹೇಳಿ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಎಸ್, ತುಂಬಾ ಮುಖ್ಯ. ಯಾಕಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಇಂದಿನ ಆರೋಗ್ಯ ಕಾಳಜಿ ವೈದ್ಯಕೀಯ ಸಂವಾದ ಕಾರ್ಯಕ್ರಮ ಡಾಕ್ಟರ್ ಜೆಸ್ಸಿ ಅವರಿಂದ ಲಸಿಕೆ ವ್ಯಾಕ್ಸಿನೇಷನ್ ಬಗ್ಗೆ ಆದಷ್ಟು ಮಾಹಿತಿಯನ್ನು ನಾವು ಪಡೆದುಕೊಂಡೆವು. ಹಾಗೂ ಇದರಲ್ಲಿ HPV ವ್ಯಾಕ್ಸಿನ್ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ನಾವು ಪಡೆದುಕೊಂಡಿದ್ದೇವೆ. ಇವರು ಡಾಕ್ಟರ್ ಜೆಸ್ಸಿ ಮಾರಿಯಾ ಗ್ಲೋವಿಯಸ್ ಡಿಸೋಜಾ, ಬಜ್ಪೆ ಮೆಡಿಕಲ್ ಅಂಡ್ ಟ್ರಾಮಾ ಸೆಂಟರ್ ಇಲ್ಲಿಂದ ಬಂದು ಇಷ್ಟು ಮಾಹಿತಿಯನ್ನು ನಮಗೆ ತಿಳಿಸಿಕೊಟ್ಟದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಯಾರಿಗಾದರೂ ವ್ಯಾಕ್ಸಿನೇಷನ್ ವಿಷಯ ಏನಾದರೂ ಅಧಿಕ ಮಾಹಿತಿ ಬೇಕಿದ್ರೆ, ಶೆಡ್ಯೂಲ್ ಬೇಕಿದ್ರೆ, ನೀವು ಯಾವತ್ತೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಬಜ್ಪೆ ಮೆಡಿಕಲ್ ಆ್ಯಂಡ್ ಟ್ರಾಮಾ ಸೆಂಟರಲ್ಲಿ ಯಾವತ್ತೂ ಇದ್ದೇನೆ. ಇಂದಿನ ಆರೋಗ್ಯ ಕಾಳಜಿಯಲ್ಲಿ ನಾವು ಲಸಿಕೆಯ ಬಗ್ಗೆ ಮಾತನಾಡಿದ್ದೇವೆ. ಮುಂದೆ ಮತ್ತೊಂದು ವೈದ್ಯರ ಜೊತೆಗೆ ಮತ್ತೆ ಭೇಟಿಯಾಗ್ತೇವೆ. ಅಲ್ಲಿವರೆಗೆ ನೋಡ್ತಾ ಇರಿ V4 ನ್ಯೂಸ್.